ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 5 ಶ್ಲೋಕ 37. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಅನುವಾದ: ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ರೂಪಗಳು ವಾಸುದೇವನ ವಿಸ್ತರಣೆಗಳು. ಆ ರೂಪಗಳ ಸಹಿತವಾಗಿ ವಾಸುದೇವನ ಮಹಿಮೆಯನ್ನು ಕೀರ್ತಿಸೋಣ. ಪಂಚರಾತ್ರದ ಪ್ರಕಾರ ನಾರಾಯಣನು ದೇವೋತ್ತಮ ಪರಮಪುರುಷನ ಎಲ್ಲ ಬಗೆಯ ವಿಸ್ತರಣೆಗಳ ಮೂಲ ಕಾರಣನಾಗಿದ್ದಾನೆ. ಈ ವಿಸ್ತರಣೆಗಳು ಯಾವುವೆಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ. ವಾಸುದೇವ ಮತ್ತು ಸಂಕರ್ಷಣರು ಮಧ್ಯಭಾಗದ ಎಡಬಲಗಳಲ್ಲಿದ್ದಾರೆ. ಪ್ರದ್ಯುಮ್ನನು ಸಂಕರ್ಷಣನ ಬಲಭಾಗಕ್ಕೂ ಮತ್ತು ಅನಿರುದ್ಧನು ವಾಸುದೇವನ ಎಡಭಾಗಕ್ಕೂ ಇದ್ದಾರೆ. ಹೀಗೆ ಚತುರ್ಮೂರ್ತಿಗಳು ಸ್ಥಾಪಿತರಾಗಿದ್ದಾರೆ. ಅವರು ಸ್ವಾಮಿ ಶ್ರೀಕೃಷ್ಣನ 4 ಸಹಾಯಕರು, ಸದಾ ಸನ್ನಿಹಿತರಾಗಿರುವ ಚತುರ್ಮೂರ್ತಿಗಳು. ಶ್ಲೋಕ 38. ಇತಿ ಮೂರ್ತ್ಯಭಿಧಾನೇನ ಮಂತ್ರಮೂರ್ತಿರ್ಮಮೂರ್ತಿಕಂ ಯಜತೆ ಯಜ್ಞಪುರುಷಂ ಸ ಸಮ್ಯಗ್ ದರ್ಶನಃ ಪುಮಾನ್. ಅನುವಾದ: ಭೌತಿಕ ರೂಪವಿಲ್ಲದ ದೇವೋತ್ತಮ ಪರಮಪುರುಷನಾದ ವಿಷ್ಣುವನ್ನು ಯಾರು ದಿವ್ಯ ಶಬ್ದದ ರೂಪದಲ್ಲಿ ಪೂಜಿಸುವರೋ ಅವರೇ ಅವನನ್ನು ವಾಸ್ತವಿಕವಾಗಿ ಕಂಡ ವ್ಯಕ್ತಿಗಳು. ನಮ್ಮ ಇಂದ್ರಿಯಗಳೆಲ್ಲವೂ ಲೋಕ ಪದಾರ್ಥಗಳಿಂದ ಸೃಷ್ಟಿಯಾದಂಥವು. ಅಪರಿಪೂರ್ಣವಾದ ಈ ಇಂದ್ರಿಯಗಳು ಸ್ವಾಮಿ ವಿಷ್ಣುವಿನ ಅಲೌಕಿಕ ರೂಪವನ್ನು ಗ್ರಹಿಸಲು ಸಮರ್ಥವಾಗಿಲ್ಲ. ಆದ್ದರಿಂದ ಅವನನ್ನು ನಾದರೂಪದಲ್ಲಿ, ಎಂದರೆ ಮಂತ್ರ ಪಠಣದ ಅಲೌಕಿಕ ವಿಧಾನದಲ್ಲಿ ಪೂಜಿಸಲಾಗುತ್ತದೆ. ನಮ್ಮ ಪರಿಪೂರ್ಣ ಇಂದ್ರಿಯಗಳ ಅನುಭವಕ್ಕೆ ನಿಲುಕದ ಯಾವುದೇ ವಸ್ತುವನ್ನು ನಾದರೂಪದಲ್ಲಿ ಪೂರ್ಣವಾಗಿ ಗ್ರಹಿಸಲು ಸಾಧ್ಯ. ಬಹಳ ದೂರದಿಂದ ಧ್ವನಿಯನ್ನು ಕಳಿಸುತ್ತಿರುವ ವ್ಯಕ್ತಿ ನಮ್ಮ ವಾಸ್ತವ ಅನುಭವಕ್ಕೆ ಬರುತ್ತಾನೆ. ಲೌಕಿಕವಾಗಿ ಇದು ಸಾಧ್ಯವಿರುವಾಗ ಆಧ್ಯಾತ್ಮಿಕವಾಗಿ ಏಕೆ ಸಾಧ್ಯವಿಲ್ಲ? ಈ ಅನುಭವ ಅಸ್ಪಷ್ಟವಾದ ನಿರಾಕಾರ ಅನುಭವವಲ್ಲ. ಇದು ಸತ್ಯ, ಜ್ಞಾನ, ಆನಂದಗಳ ಶುದ್ಧ ರೂಪನಾದ ಅಲೌಕಿಕ ದೇವೋತ್ತಮ ಪುರುಷನನ್ನು ಕುರಿತ ಅನುಭವ.